ಒಂದು ಮಾತು ಹೇಳ್ತಾನೆ ಕೇಳು. ಈಸ್ ಬಂದಂಗ ಹೊಳಿ ಬಹಳ ಈಡಲ್ಲ. ಇಲ್ಲ ನಿನಗ ನಾವು 4 ಯುಗದ ಆಯುಷ್ಯ ಕೇಳೇನಂದ್ರ ನನಗ ಗೊತ್ತಿಲ್ದ ನಿನ್ನ ನಾ ಕೇಳಿಲ್ಲ. ನಿನಗಿಷ್ಟ ಹೊಳಿ ಸವಾಲ್ ಹಾಕ್ಲತ್ತೀನಿ ಅಂದ್ರೆ ಜವಾಬು ಗೊತ್ತಿಂದ ಕೇಳ್ತಾನ ನೀನ. ಅದಕ್ಕ ಬಾಗಿಲಿದ್ದು ಒಟ್ಟ 9 ಬಾಗಿಲು ಓಪನ್ ಅದಾವ ಈ ಶರೀರ ಒಳಗೆ. ಇನ್ನು 2 ಬಾಗಿಲು ಮುಚ್ಚವ. ಬಾಗಿಲು ಹೆಸರು ಏನಾತ ಕೇಳತ್ತಾರ. ಸಣ್ಣದೊಂದು ಸಖಿ ಅಂದ ಆಯ್ತು ತಗೋಣ ಮುಂದೆ ಜವಾಬ್. ಸವಾಲ್ಕ ಜವಾಬು. ಹೆಣ್ಣಿಗಾಗಿ ಪಂಚಮುಖದ ರಾಮ ಶಿಶಿರ ಮಾಡಿಕೊಂಡು ತಮ್ಮ ಶಿಶಿರ ಮಾಡಿಕೊಂಡು ತಮ್ಮ ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರ ಎಲ್ಲ ಹಚ್ಚಿಕೊಂಡ್ರ ಗೋಮ ಅಂತವ್ರೆಲ್ಲ ಹಚ್ಚಿಕೊಂಡ್ರ ಗೋಮ ಮಗರಿಯವ್ರ ಹಚ್ಚಿಕೊಂಡ್ರ ಗೋಮ ಗಿಯಾಗ ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರ ಎಲ್ಲ ಹಚ್ಚಿಕೊಂಡ್ರ ಗೋಮ ಅಂತವ್ರೆಲ್ಲ ಹಚ್ಚಿಕೊಂಡ್ರ ಗೋಮ ಗಿಯಾಗ ಹೆಣ್ಣಿನ ಕಾಲಾಗ ಶ್ರೀರಾಮ ತೀಗುಡ ವನವಾಸವಾಗುವಮ್ಮ ತೀಗುಡ ವನವಾಸವಾಗುತ್ತಮ್ಮ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾಗ ಅಹನವಾದ ಗಾಮ ನೇಮಿ ಕೇಳು ಅಹನವಾದ ಗಾಮ ಗಿಯಾಗ ಹೆಣ್ಣಿಗಾಗಿ ಅತ್ತಿ ಬಾಳು ಧರ್ಮ ಹೆಣ್ಣಿಗಾಗಿ ಕೇಚಕ್ ಸತ್ತು ಹೋಮ ಹೆಣ್ಣಿಗಾಗಿ ಕೇಚಕ್ ಸತ್ತು ಹೋಮ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾರ ಅಣ್ಣನೇ ಭೀಮ ಮಗರಿಯವ ಅಣ್ಣನೇ ಭೀಮ ವ್ಯಾಪಾರದಾಗ ಅಣ್ಣನೇ ಭೀಮ ಗಿಯಾಗ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾರ ಅಣ್ಣನೇ ಭೀಮ ನೇಮಿ ಕೇಳೋ ಅಣ್ಣನೇ ಭೀಮ ಗಂಡ ಹಾಡ ಅಣ್ಣನೇ ಭೀಮ ಗಿಯಾಗ ಹರಿಯೋಳ ಸಾವಳಗಿಯ ಗ್ರಾಮ ಈಶ್ಯತ ನನಗಾನಲಿ ಹೇಮ ಈಶ್ಯತ ನನಗಾನಲಿ ಹೇಮ ಆದಿಶಕ್ತಿ ಆಸ್ತಿ ಕಸಗಿರ ಪಡ್ಕೊಂಡ್ರ ಕವಿ ನೇಮ ಮತ್ತೊಮ್ಮೆ ಕೇಳ ಪಡ್ಕೊಂಡು ಕವಿ ನೇಮ ಗಿಯಾಗ ಆದಿಶಕ್ತಿ ಆಸ್ತಿ ಕಸಗಿರ ಪಡ್ಕೊಂಡ್ರ ಕವಿ ನೇಮ ಗಿಯಾಗ ಏನ್ ಹೇಳತ್ತಾರ ತಮ್ಮ? ಏನ್ ಹೇಳ್ತಾರ್ರಿ? ಹೆಣ್ಣಿಗಾಗಿ ಪಂಚಮುಖದ ಬ್ರಹ್ಮ ವಂಚಿಸಿ ಶಿರ ಮಾಡಿಕೊಂಡು ಕಮ್ಮ. ಸೊಕ್ಕ ಬಂದಿತ್ರಿ ನಮ್ಮ ಮದರಿ ಬಸಣ್ಣಗೆ ಹೆಂಗ ಬಂದದಲ್ಲ. ಹೌದು. ನಮ್ಮ ಅಪ್ಪ ದೊಡ್ಡ ಮಕ್ಕ ಅಪ್ಪ ಇದ್ರ ಮಗಲಾಗ ಮಕ್ಕಳಾಗ್ತಾವ. ಹೌದ್ರಿ. ಅಪ್ಪ ಇದ್ರನ ಎಲ್ಲ ಸಂಸಾರ ಬೆಳಗತೈತಿ. ಅಪ್ಪ ಅಂದ್ರೆ ಹೆಚ್ಚಿನಾವ್ ಅತ್ ಹೇಳತ್ತಾರ ತಮ್ಮ. ಈಗ ಹೆಂಗ ಅಪ್ಪ ಇದ್ರ ಮಕ್ಕಳಾಗ್ತಾವ, ನನ್ನಿಂದ ಜಗ ನಾನ ದೊಡ್ಡವ್ ನಾನ ಹೆಚ್ಚಿನಾವ್. ಇವಂಗ ಹೆಂಗ ಸೊಕ್ಕ ಬಂದತಿಲೆ ಹಿಂಗ ಇವ್ರ ಪಂಚಮುಖದ ಬ್ರಹ್ಮಗ ಸೊಕ್ಕ ಬಂದಿತ್ತು. ಏನಂತ ಹೇಳಿ ಪರಮಾತ್ಮ ಗಂಧಿವ ಬ್ರಹ್ಮ ಏನಂತ ನಿನಗ 5 ತಲೆ ಅದಾವ, ನಿನಗ ಪಂಚಮುಖದ ಪರಮಾತ್ಮ ಅಂತ ಕರೆದಾರ. ನಿನಗ 5 ತಲೆ ಅದಾವ ಪಂಚಮುಖದ ಪರಮಾತ್ಮ ಅಂದ್ರ ಪಾರ್ವತಿ ನಿನ್ನ ಪೂಜೆ ಮಾಡ್ತಾಳ. ನನಗೂ 5 ತಲೆ ಇದಾವ ಅಂದ್ರ ನನ್ನ ಪೂಜಾನ ಮಾಡತ್ ಹೇಳಕ್ ಈಗ ಅಂದಿವು ನೋಡ್ರಿ. ನಿನಗ 5 ತಲೆ ಇದಾವ ಪೂಜೆ ಮಾಡ್ತಾಳ ನಿಂದ. ನನಗೂ 5 ತಲೆ ಇದಾವ, ನಿನಗೆ ನಾ ಕಮ್ಮಿ ಅದ ನೀನು.
ನಂದು ಪೂಜೆ ಮಾಡತ್ ಹೇಳ ಹೌದು ಹೇಳು ಅಂದಾಗ ಒಂದ್ ಅಗದಾತಿಪ್ಪ ಏನಾತವ ಪರಮಾತ್ಮ ಅಂದ ಇದ್ಯಾಕೋ ಬಳ್ಳ ಕೂಡ ಅನ್ಲಿ ಕೈ ನುಂಗಂಗ್ ಕಾಣ್ತದ ಗಡಿ ಬಂದೈತಿ ಒಳಗ ನಾನೇ ಇದನ್ನ ಹಲಾಲ ಮಾಡ್ಬೇಕಂದವ ಹೌದು ಅವಾಗ ಅವಂದ ಯಾಕೋ ಮಗನ ಅಂದ ನನ್ನ ಹೆಂಡತಿಗೆ ನಿನ್ನ ಪೂಜಾ ಮಾಡ್ಬೇಕಾಕಿ 5 ತೆಲಿದಾವನ ಅಂಟ್ಲೆ ನನ್ನ ಹೆಂಡತಿ ನಿನ್ನ ಪೂಜಾ ಮಾಡ್ಬೇಕಂತ ನೀ ಕೇಳ್ತಿದಿ ನಿಂದ ಒಂದು ತೆಲಿನ ತೆಗದ್ ನಿಂದ್ರ ಪೂಜೆ ಹಾಕ್ಯಾಕ ಮಾಡ್ತಾಳ ನಿಂದಂದಿವ್ ಹೌದು ಬರೋಬ್ರಿ ಏನ ಹೆಂಡತಿ ಕಲೆ ಪೂಜೆ ಮಾಡ್ಸೋದ್ ಹೊತ್ತೈತಿ ಬಾ ಅಂತ ಹೇಳಿ ಏನ್ ಮಾಡ್ದ ಉಗುರ್ಲೆ ಚೂಟಿ ಬಿಟ್ಟ ಒಂದು ತೆಲಿ ಕಡಿಯಾಕಾತು ಈಗ ಚತುರ್ಮುಖ ಬ್ರಹ್ಮ ಬರೀ 4 ತೆಲಿ ಹೌದು ಸದನ ಹಾಕಿ ಅವ ಎದಕ್ಕ ಹೆಂಗ ಮತ್ತೊಬ್ಬರ ಹೆಣ್ಣು ಮಕ್ಕಳ ಮ್ಯಾಲ ಮನಸ್ಸು ಮಾಡಿ ಕಣ್ಣಿಟ್ಟದಕ್ಕಾಗಿ ತೆಲಿ ತಕ್ಕೊಂಡವ್ ನಿಮ್ಮ ದೇವರುಗಳು ಖರಿ ಅದವ ಅವ ಅಲ್ಲಿ ತೆಲಿ ತಕ್ಕೊಂಡನ ತಮ್ಮ ನೀ ನನ್ನ ಕೈಯಾಗ ತೆಲಿ ತಕ್ಕೋಬೇಡ ಮಾಸ್ಯಾಳ ಊರಾಗ ಹೌದು ಶೇರ್ಲಿ ಹಾಡು ಏನ್ ಹೇಳತೈತಿ ಮತ್ ಇದು ಅಲ್ಲದ ಮತ್ರಿ ಮತ್ತೊಂದೊಂದು ಮಾತು ಕೇಳ್ಯಾರ ತಮ್ಮ ಏನಂತವ ಅವರು ಕಲಿಯುಗದ ಕೇಳ್ಯಾರತ್ತ ಕಲಿಯುಗದ ಹೇಳ್ರತ್ತ ಕೃತ ತ್ರೇತಾಯುಗದ ಆಯುಷ್ಯ ಹೇಳ್ಯಾರತ್ತ ನೀ ನನಗ ದ್ವಾಪಾರ ಯುಗದ ಆಯುಷ್ಯ ಹೇಳು ನನಗ ಹೊಳಿ ನನಗ ಉಲಟಿ ಕೇಳ್ಯಾರಲ್ರಿ ನಿನಗೊಂದು ಮಾತು ಹೇಳ್ತಾನೆ ಕೇಳು ಈಸ್ ಬಂದಂಗ ಹೊಳಿ ಬಹಳ ಈಡಲ್ಲ ಇಲ್ಲ ನಿನಗ ನಾವು 4 ಯುಗದ ಆಯುಷ್ಯ ಕೇಳೇನಂದ್ರ ನನಗ ಗೊತ್ತಿಲ್ದ ನಿನ್ನ ಕೇಳಿಲ್ಲ ನಿನಗಿಷ್ಟು ಹೊಳಿ ಸವಾಲ್ ಹಾಕ್ಲತ್ತೀನಿ ಅಂದ್ರ ಜವಾಬು ಗೊತ್ತಿಲ್ದ ಕೇಳ್ತಾನ ನೀನ ಅದಕ್ಕ ಕಲಿಯುಗದ ಆಯುಷ್ಯ ಹೇಳ್ರವ್ರು ಎಷ್ಟ 4,32,000 ವರ್ಷ ಆಯುಷ್ಯ ಐತಿ ಕಲಿಯುಗದಂದ ದ್ವಾಪಾರದ ಹೇಳತ್ತು ನಾನು ಕೇಳತ್ಯಾರ ತಮ್ಮ ದ್ವಾಪಾರ ಎಷ್ಟ ಕೃತ ತ್ರೇತ ದ್ವಾಪಾರ ಹೊಳ್ಳಿ ಬಂದೀಗ ಚಾಲು ಆತು ಕಲಿಯುಗ ಕಲಿಯುಗಕ್ಕ 4,32,000 ವರ್ಷ ಆಯುಷ್ಯ ಐತಿ ಅಂದ್ರೆ ದ್ವಾಪಾರಕ್ಕೆ 8,64,000 ವರ್ಷ ಆಯುಷ್ಯ ಐತಿ ನೀ ಕೇಳಿರುವಂತದ ಪ್ರಶ್ನೆದ ಉತ್ತರ ಇದು ಇದು ದ್ವಾಪಾರ ಎಷ್ಟ 8,64,000 ವರ್ಷ ಆಯುಷ್ಯಿತ್ತು ದ್ವಾಪಾರ ಯುಗಕ್ಕ ನೀ ಹೇಳಿ ತ್ರೇತಾಯುಗಕ್ಕ 12,000 ವರ್ಷ ಐತ್ರಿ 12 ಲಕ್ಷ ಅಂತ ಹೇಳಿ 12 ಲಕ್ಷ ಆಗಂಗಿಲ್ಲ ಆಗುದಿಲ್ಲ ಅವ ನಮ್ಮ ಉತ್ತಮನ ಬಾಳ ಹೇಳತ್ತೇನ್ರಿ ಉತ್ತಮ ನಮ್ಮ ಕೈಯಾಗ ನೀಂದ ಸತ್ತಮೂನ ಏನ್ ಹಚ್ಚಿರಿ ನಾವೊಂದ್ ಕೇಳನ್ಲಿ ನೀವೊಂದ್ ಹೇಳತಿ ಅದಕ್ಕೆ ತಮ್ಮ ಈಗ ಹೊಳ್ಳಿ ಏನ ಕೇಳ್ಯಾರ ಸವಾಲ ಈ ಜೀವಾತ್ಮ ನನ್ನ ಶರೀರ ಒಳಗ ಬಂದ ಕೂತೈತಿ ಅಂತ ನೀ ಹೇಳ್ತಿ ಅಂದ್ರೆ ಜೀವಾತ್ಮ ಶರೀರ ಒಳಗ ಬಂದ ಕೂಡ್ಬೇಕಾದ್ರೆ ಯಾವ ದ್ವಾರದಿಂದ ಬಂದ ಕೂಡ್ತೈತಿ ಈ ಶರೀರ ಒಳಗ 9 ಬಾಗಿಲು ಓಪನ್ ಅದಾವು ಇನ್ನು 2 ಬಾಗಿಲು ಮುಚ್ಚವು ಆ 2 ಬಾಗಿಲು ಹೆಸರೇನ ಅವು ಯಾವಾಗ ಓಪನ್ ಆಗಿ ಯಾವಾಗ ಮುಚ್ಚವತ್ ಕೇಳ್ತಾರೆ ಮುಂದೆ ನಾವು ಕೇಳ್ತಾನೆ ತಗೋ ನೀನು ಸವಾಲು ಜವಾಬು ಅಲ್ಲೇ ಚಾದ ಅಂಗಡಿ ಕೂತು ಕೇಳ ಇದು ಅಲ್ಲ ಮದ್ರಿ ಅವರು ಏನೇನು ಏ ಸೌಡ ಇಲ್ಲದ ಸಾರಿ ಹೇಳುವೆ ನೆತ್ತ ಮಂಡ್ಯಾಗ ದೈವ ಎಲ್ಲ ಹೌದ ಅವನು ಹಂಗ ತಮ್ಮ ಜೀವತ್ಮದ ಬದ್ದಲ ತಗದ ಕೇಳ್ತೀರು ನನಗ ಏನು ಕೇಳ್ತೀವಿ ನನಗ ನಾನೇ ನಿನಗ ಕೇಳ್ಬೇಕಾದ್ರ ನೀನೇ ನನಗ ಮುಖಟ್ ಕೇಳ ಯಾವ ದ್ವಾರದಿಂದ ಬಂದ ಸೇರ್ತೈತೆ ಅಂದೇಳು ನನಗ ಪಕ್ಕ ಲಕ್ಷ ಎಟ್ಟ ಕೇಳ ಹಾಡಿನ ಮ್ಯಾಲ ಶರೀರದೊಳಗ ಜೀವಾತ್ಮ ಬಾಂಧ ಒಳಗ ಕೂಡ್ಬೇಕಾದ್ರ ಬಂದ್ರಿ ತಮ್ಮ ನೆತ್ತಿ ದ್ವಾರದಿಂದ ಬಂದ ಕೂಡ್ತಾವ ಹೇಳ ಹುಟ್ಟಿದ ಕೂಸಿನ ನೆತ್ತಿ ತಲೆ ಅಳ್ಳ ಎದ್ದಾರ ಹುಟ್ಟಿದ ಕೂಸಿನ ನೆತ್ತಿ ಪಳ್ಳ ಇರ್ತೈತೆ ತಿಳ್ಕೊಯಿನ ಮ್ಯಾಗ ತಮ್ಮ ತಿಳ್ಕೊಯಿನ ಮ್ಯಾಗ ಇದರ ಒಳಗ ಇನ್ನೊಂದು ಮಾತ ನನಗ ನೀನು
ಒಟ್ಟ 9 ಬಾಗಿಲ ಓಪನ್ ಅದಾವ ಅಂತೀಯ ನನಗ ಇನ್ನ 2 ಬಾಗಿಲ ಮುಚ್ಚಾವಂತ ಹೇಳ್ತಿದ್ದು ನನಗ ಆಗಿಯಾಗ ಆಗಿಯಾಗ ಏನ್ ಕೇಳರು ಏನಂತಾರೆ ಜೀವಾತ್ಮ ಈ ಶರೀರ ಒಳಗ ಬಂದು ಕೂಡ್ಬೇಕಾದ್ರೆ ಯಾವ ದ್ವಾರದಿಂದ ಕೂಡ್ತೈತಿ ಹೌದು ಜೀವಾತ್ಮ ತಮ್ಮ ಈ ಶರೀರ ಒಳಗ ಬಂದು ಕೂಡ್ಬೇಕಾದ್ರೆ ನೆತ್ತಿ ದ್ವಾರದಿಂದ ಬಂದು ಕೂಡ್ತದ ಏನೋ ನೆತ್ತಿ ದ್ವಾರದಿಂದ ಬಂದದ ನೆತ್ತಿಲೆ ಬಂದು ಕೂಡ್ತೈತಿ ಅನ್ನಂಟ್ಲೆ ಹುಟ್ಟಿದ ಕೂಸಿನ ಹೌದು ನೆತ್ತಿ ಪೊಳ್ಳಿರ್ತೈತಿ ಇರ್ತದ ಅವನಿಗೆ ಬರೇ ಬಟ್ಟು ಒತ್ತಿದ್ರ ನೆತ್ತಿಯಾಗ ತೆಗ್ಗು ಬೀಳ್ತದ ಅಲ್ಲಿ ಎಣ್ಣೆ ಹಾಕಿ 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 ತಾಯಿ ತಾಯಿಗಳು ಎಣ್ಣೆ ಉಣಿಸಿದ್ರ ನೆತ್ತಿ ಗಟ್ಟಿ ಮಾಡ್ತಾರ ಅದು ತಾಯಿ ದೇವ್ರಿಗೆ ಗೊತ್ತಾ ಇದೇನ ಹಡಿ ಹಡಿ ಅದ ಹಿಂಗಾದ ಮೊದಲೇ ನಪುಸ್ಕಿದು ಇದಕ್ಕೆ ಏನು ಗೊತ್ತ ಇದಕ್ಕೆ ಯಾಕೆ ಹೇಳ್ತಿ ಕತ್ತಿಗತಿ ಕತ್ತಿ ಪಾಡೋದು ಅದಕ್ಕ ಆತಾತ ಅಲ್ಲ ಜೀವ ಬಂದು ಕೂಡ್ಬೇಕಾದ್ರೆ ನೆತ್ತಿ ದ್ವಾರದಿಂದ ಬಂದು ಕೂಡ್ತೈತಿ ದ್ವಾರದಿಂದ ಬಂದದ ಇನ್ನು ಈ ಶರೀರ ಒಳಗ 9 ಬಾಗಿಲು ಓಪನ್ ಅದಾವು ಇನ್ನು 2 ಬಾಗಿಲ ಮುಚ್ಚಾವ ನಡಬಾರಕ ಬಂದ ಮುಚ್ಚಾವು ಆ ಬಾಗಿಲುಗಳ ಹೆಸರು ಏನ ಹೆಸರು ಏನು ಅಂತ ಕೇಳ್ತಾನ್ರಿ ಅಂದ್ರ ಆಧ್ಯಾತ್ಮಿಕ ಕೇಳತ್ಯಾರ ಕೇಳ್ತಾನ ಹೌದು ತಮ್ಮ ಹೇಳಿ 9 ಬಾಗಿಲು ಯಾವ ಯಾವ್ರಿ 2 ಕಣ್ಣ ಕಣ್ಣ 2 ಇವು ಮೂಗಿನ ಹೊಳೆ 4 4 ಅದು ಕಿವಿ 2 6 6 ಅದು ಬಾಯಿ 7 ಹ 7 ಒಂದು ಮೂತ್ರ ದ್ವಾರ 8 ಒಂದು ಬುಧ ದ್ವಾರ ಪರ್ ಪುಷ್ಕ ಹಿಂಗಾತನ ಹೌದಲ್ಲ ಅವ ಟೋಟಲ್ 9 ಅದು 2 ಮುಚ್ಚಾವ ಇದ್ರೊಳಗೆ 2 ಮುಚ್ಚಾವು ಅವ ಮುಚ್ಚಿರ ಹೆಸರು ಏನ ಅಂದ್ರ ಕಡೆ ಅವು ಎಲ್ಲಿ ಮುಚ್ಚಾವ ಅವು ತಮ್ಮ ಮುಚ್ಚಾವು ಯಾವಾಗ ಮುಚ್ಚಾವ ಅಂದ್ರೆ ಯಾವಾಗವ ಅದ ಹಡದ ತಾಯಿಗೆ ಗೊತ್ತಾಗ್ತತಿ ಇದಕ್ಕೆ ಏನೋ ಗೊತ್ತಿದ್ ಪರದೇಶ ಊರೆಲ್ಲ ಪೇರಿ ಹಾಕೋದ್ ಸೈಡ್ ನಾಯಿಗತಿ ತಿರುಗೋದಿದು ಬಾಗಲ ಕಾಯುವುದೇನು ಏನು ಗೊತ್ತಾಗೋದೈತಿ ಇದಕ್ಕ ಖರೆ ಅದ ತಮ್ಮ ಇನ್ನು 2 ಬಾಗಿಲು ಯಾವಾಗ ಮುಚ್ಚಾವ ಅಂದ್ರ ಹೌದು ತಾಯಿ ಹೊಟ್ಲಿ ಇದ್ದಾಗ ಹೌದು ಆಕಿ ಉಂಡಿರುವಂತ ಅನ್ನ ಒಳಗ ಕೂಸ ಬಾಯಿಲೆ ತಿನ್ನಂಗಿಲ್ಲ ಹೊಂಕಳ ಹುರಿಲೆ ಉಣ್ಣತೈತಿ ಒಳಗ ಹೌದು ಹೌದು ಖರೆ ಅದವ ಏನೋ ಹೌದು ಬಾಯಿಲೆ ಉಣಂಗಿಲ್ಲ ಅದ. ಹಂಗಿಲ್ಲ ಕೂಸಿಗೆ ಮಾಸಿಗೆ ತಾಯಿ ಹೊಂಕಳ ಹುರಿಗೆ ಅದಕ್ಕ ಅಟ್ಯಾಚ್ ಇರ್ತೈತಿ ಒಳಗ ಜಾಯಿಂಟ್ ಇರ್ತದ ಆಕಿ ಮೊದಲಿನ ತಗೊಂಡಳ ಅಂದ್ರೆ ಹೊಂಕಳ ಹುರಿಲೆ ಹೋಗಿ ಕೂಸಿನ ಹೊಟ್ಯಾಗ ಹೋಗ್ತೈತಿ ಹೇಳ್ತದ ಅದಕ್ಕ ಕೂಸ ಹುಟ್ಟಿದ ತಕ್ಷಣ ಏನ್ ಮಾಡ್ತಾರ ತಮ್ಮ ಆ ಕೂಸಿಗೆ ಮತ್ತು ಹೊಂಕಳ ಹುರಿಗೆ ಏನ್ ಮಾಡ್ತಾರೆ ಒಂದು ಗೇನು ಪರಕಿಟ್ಟು ಹೊಂಕಳ ಹುರಿ ಕಟ್ ಮಾಡ್ತಾರೆ ಕಟ್ ಮಾಡ್ತಾರ ಹೌದು ಯಾವಾಗ ಕಟ್ ಆಗ್ತದ ಯಾವಾಗ ತಾಯಿ ಗರ್ಭದೊಳಗಿದ್ದಾಗ ಹೊಂಕಳ ಹುರಿ ಓಪನ್ ಇತ್ತ ಓಪನ್ ಇತ್ತು ಅದರಿಂದ ಊಟ ಮಾಡ್ತಿತ್ತು ಮಾಡ್ತಿತ್ತು ಯಾವಾಗ ಭೂಲೋಕಕ್ಕೆ ಬಂದು ಬಿತ್ತಲ್ಲ ಆ ಕೂಸಿನ ಹೊಂಕಳ ಹುರಿ ಕಟ್ ಮಾಡ್ತಾರು ಕಟ್ ಆದಾಗ ಒಂದ ತಿಂಗಳ 15 ದಿವಸ ಗಂಟೆ ಆದಾಗ ಅದಾಗ ಹಂಗ ಯಾ ಕೂಸಿಗೆ ಎಟ್ಟು ಎಣ್ಣೆ ಉಣಿಸಿ ಜಳಕ ಹಾಕ್ತಾರಲ್ಲ ಹೌದು ಆ ಹೊಂಕಳ ತಾನ ಮಾದ ಹೊಂಕಳ ಮುಚ್ಕೊಂಡ ಹೊಂಕಳ ಹುರಿ ಕಡಿಯಾಕಾಗಿ ಬೀಳ್ತೈತಿ ಇದು ಹೊಂಕಳದ ಒಂದು ಬಾಗಿಲ ಮುಚ್ಚಿ ಬಿಟ್ಟದೊಂದು ಅದೊಂದು ಬಾಗಿಲ ಹುಟ್ಟಿದಾಗ ಓಪನ್ ಇರ್ತೈತಿ ಹೌದು ಅದು ಹುಟ್ಟಿದ ಬಳಕ ಆ ಹೊಂಕಳ ಹುರಿ ಬಾಕಲ ಮುಚ್ಚಗೋತೈತಿ ಇದು 1ನೇ ಬಾಗಿಲ ಒಂದೇ ಬಾಗಿಲ ಐತಲ್ರಿ ಏನು 2ನೇ ಬಾಗಿಲ ಮುಚ್ಚಗೊಂಡೈತಿ ಅಂದಿ ಅದ ಯಾವ್ದವ ಅದ ನೋಡ ತಾಯಿ ಹೊಟ್ಟಿ ಒಳಗಿದ್ದಾಗ ಜೀವ ಬಂದ ಕೂಡ್ಬೇಕಾದ್ರ ನೆತ್ತಿ ದ್ವಾರದಿಂದ ಕೂಡ್ತೈತಿ ಹೌದು ಹೊರಗೆ ಬರ್ಬೇಕಾದ್ರ ಕೂಸಿನ ನೆತ್ತಿ ಗಚ್ಚಿ ಮಾಡ್ಬೇಕಾದ್ರೆ ಹುಟ್ಟಿದ ಬಳಕ ಪೋಲ್ ಇರ್ತೈತಿ ಅಂದ್ರೆ ಓಪನ್ ಇರ್ತೈತಿ ಹೌದು ಅದಕ್ಕೆ ಗಾಳಿ ಬಡಿ ಕೊಡಂಗಿಲ್ಲ ಹಿರಿಯರು ಹೌದೌದೌದು ಗಾಳಿ ಬಡಿಸ್ಲಕ್ ಹೋಗಬೇಡ್ರಿ ಕೂಸಿನ ನೆತ್ತಿ ಬೀಳ್ತೈತಿ ಅಂತಾರ. ಯಾಕ ಅದಕ್ಕೆ ಅದು ಓಪನ್ ಇರ್ತೈತಿ ಓಪನ್ ಇರ್ತದೆ ಓಪನ್ ಇರ್ತೈತಿ ಹೌದು. ಅದಕ್ಕೆ ಯಾವಾಗ ನೆತ್ತಿ ಎಣ್ಣೆ ಉಣಿಸಿ ಗಚ್ಚಾಗಿ ಮುಚ್ಕೊಂಡು ಬಿಡ್ತೈತಿ ನೋಡು ಅದು? ಅವಾಗ ಗಟ್ಟಿ ಆಗ್ತೈತಿ ನೆತ್ತಿ ಅದೊಂದು ಬಾಗಿಲ. ಒಂದು ಹೊಂಕಳ ಬಾಗಿಲ ಒಂದು ಒಂದು ನೆತ್ತಿ ನೆತ್ತಿ ಬಾಗಿಲ ಎರಡು ನೀವು ಹುಟ್ಟಿದ ತಕ್ಷಣ ಇವೆರಡು ನಡಬಾರ್ಕ ಮುಚ್ಚಾವು ಮುಚ್ಚಾವು. ನೀ ಕೇಳಿರುವಂತ ಪ್ರಶ್ನೆದ ಉತ್ತರ ನಂದು ಖುಲ್ಲ ಆಯ್ತು ತಗೊಂಡು ಹೋಗು ನಿನ್ನ ಊರಿಗೆ ಕಟ್ಕೊಂಡು ಹೋಗಿ ನಿನ್ನ ಪದರಾಗ ತಮ್ಮ ಮತ್ತೇನಾಯ್ತ್ರಿ ಅದಕ್ಕ ನಮಗ ಇನ್ನ ಒಂದ್ ಮಾತು ಹೇಳತ್ತೇರಿ ಏನಂತ ಹೇಳ್ತಾನ್ರಿ ಪಂಡ್ರಾಪುರ ವಿಠ್ಠಲ ದೇವ್ರು ಇದ್ದ ಅನಾಂಟ್ಲೇನ ಸಂತ ತುಕಾರಾಮ ಭಕ್ತ ಪುಂಡಲಿಕ ಜ್ಞಾನದೇವ ಹೌದ್ರಿ ಇವ್ರೆಲ್ಲ ಮೆಟ್ಟಿಗೆ ಹತ್ಯಾರ ನಮ್ಮ ಅಪ್ಪ ಅಂತವ್ರನ್ನೆಲ್ಲ ಮೆಟ್ಟಿಗೆ ಹಚ್ಚಾನು ನಿಮ್ಮವು ಯಾವಕ್ಕೆ ನಮ್ಮ ಅಪ್ಪನ ಮೆಟ್ಟಿಗೆ ಹಚ್ಚಾರ ಅಂತ ಕೇಳ್ತಾರ ಅವ್ರು. ಕೇಳ್ತಾನ ಗಂಡ ಹಾಡವ ನಿಮ್ಮ ವಿಠ್ಠಲ ದೇವ್ರ ಕಿವ್ರನ್ನ ಮೆಟ್ಟಿಗೆ ಹಚ್ಚಾನ ಹೌದ ನಿಮ್ಮ ವಿಠ್ಠಲ ದೇವ್ರನ್ನ ಮೆಟ್ಟಿಗೆ ಹಚ್ಚಿದವ್ರು ನಾವು ಏನ್ ಅವರ್ಲ ಈಗ ಹೇಳ್ತಾನೆ ಕೇಳ ನಾ ಯಾವಲ್ಲಿ ನಿನ್ನ ಮೆಟ್ಟಿಗೆ ಹಚ್ಚೇನಿ ಹೇಳುವ ವಿಠ್ಠಲ